ಬೀದರ್ನಲ್ಲಿ ಸಾಲ ವಸೂಲಿಗಾಗಿ ಬ್ಯಾಂಕ್ ಮತ್ತು ಕಾರ್ಖಾನೆ ಸಿಬ್ಬಂದಿ ಮಧ್ಯೆ ಜಟಾಪಟಿ ನಡೆದಿದೆ. ರೈತರ ಜೀವನಾಡಿ ನಾರಂಜ ಸಹಕಾರ ಸಕ್ಕರೆ ಹಾಗೂ ಡಿಸಿಸಿ ಬ್ಯಾಂಕ್ ನಡುವೆ ಸಾಲ ವಸೂಲಿಗಾಗಿ ಹೈಡ್ರಾಮಾನೇ ನಡೆದಿದೆ. ಡಿಸಿಸಿ ಬ್ಯಾಂಕ್ ಮತ್ತು ಕಾರ್ಖಾನೆ ನೂರಾರು ಸಿಬ್ಬಂದಿ ಜಮಾವಣೆಗೊಂಡಿದ್ರು. 669 ಕೋಟಿ ರೂಪಾಯಿ ವಸೂಲಿಗೆ ಸಕ್ಕರೆ ಕಾರ್ಖಾನೆಗೆ ಡಿಸಿಸಿ ಬ್ಯಾಂಕ್ನ ಸಿಬ್ಬಂದಿ ಆಗಮಿಸಿದ್ರು. ಈ ವೇಳೆ ವಾದ ಪ್ರತಿವಾದದ ಪರ ವಿರುದ್ಧದ ಚರ್ಚೆ ಜೋರಾಗಿತ್ತು. ಸಕ್ಕರೆ ಕಾರ್ಖಾನೆಯ ಸಕ್ಕರೆ ಗೋದಾಮಿಗೆ ಬೀಗ ಹಾಕುವುದಾಗಿ ಡಿಸಿಸಿ ಬ್ಯಾಂಕ್ ಸಿಬ್ಬಂದಿ ಹಠಕ್ಕೆ ಬಿದ್ರು. ಈ ಸಂದರ್ಭ ಗೋದಾಮಿಗೆ ಬೀಗ ಹಾಕೋದಕ್ಕೆ ಬಿಡೋದಿಲ್ಲ ಅಂತ ಕಾರ್ಖಾನೆ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಹಾಗೂ ನಿರ್ದೇಶಕ ಉಮಾಕಾಂತ್ ನಾಗಮಾರಪಳ್ಳಿ ಹಠಕ್ಕೆ ಬಿದ್ದಿದ್ರು. ಅದನ್ನ ಇಲ್ಲ ಸರ್, ಇದೆ ಮನೆ ನಿಮ್ದು ವ್ಯವಹಾರ ಹೇಳ್ತೇವೆ ನಾವು ಭಿಕ್ಷೆ ಅದನ್ನ ಇಲ್ಲ ಸರ್, ಇದೆ ಮನೆ ನಿಮ್ದು ವ್ಯವಹಾರ ಹೇಳ್ತೇವೆ ನಾವು ಭಿಕ್ಷೆ ವಿಜಯನಗರದ ಕೂಡ್ಲಿಗಿಯ ಕಾನಹೊಸಳ್ಳಿ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಪೇಂಟ್ ಹೊತ್ತು ಸಾಗ್ತಾ ಇದ್ದ ಲಾರಿ ಪಲ್ಟಿಯಾಗಿದೆ. ಈ ಅಪಘಾತದಲ್ಲಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಪೇಂಟಿಂಗ್ ಬಾಕ್ಸ್ಗಳನ್ನ ಹೊತ್ತ ಲಾರಿಯು ಸ್ಪೀಡ್ ಆಗಿ ಚಲಿಸುತ್ತಿತ್ತು. ಈ ವೇಳೆ ಇದ್ದಕ್ಕಿದ್ದಂಗೆ ಲಾರಿ ನಿಯಂತ್ರಣವನ್ನ ತಪ್ಪಿದೆ. ಲಾರಿ ಉರುಳಿ ಬಿದ್ದಿದ್ದರಿಂದ ಪೇಂಟ್ ಬಾಕ್ಸ್ಗಳು ಚಿಲ್ಲಾಪಿಲ್ಲಿ ಆಗಿ ಬಿದ್ದಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನು ಗಾಯಗೊಂಡ ಲಾರಿ ಚಾಲಕನನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕಿತ್ತೂರು ಕರ್ನಾಟಕ ಭಾಗದ ಸುದ್ದಿಗಳನ್ನು ಗಮನಿಸೋಣ. ಗದಗ ತಾಲೂಕಿನ ಹುಲ್ಕೋಟಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ಹುಲ್ಕೋಟಿ ಗ್ರಾಮದ ಮಹಿಳೆಯರು ಮೈಕ್ರೋ ಫೈನಾನ್ಸ್ನಿಂದ ರಕ್ಷಣೆ ನೀಡಿ ಅಂತ ಜಿಲ್ಲಾಡಳಿತದ ಮೊರೆ ಹೋಗ್ತಿದ್ದಾರೆ. ಸರ್ಕಾರದ ಎಚ್ಚರಿಕೆ ನೀಡಿದರೂ ಫೈನಾನ್ಸ್ ಕಿರುಕುಳ ನಿಂತಿಲ್ಲ. ಮಹಿಳೆಯರು ಮೈಕ್ರೋ ಫೈನಾನ್ಸ್ ಹಾವಳಿ ನಿಯಂತ್ರಣ ಮಾಡುವಂತೆ ಒತ್ತಾಯಿಸಿದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್ಗೆ ಮಹಿಳೆಯರು ಮನವಿಯನ್ನ ಮಾಡ್ತಾ ಇದ್ದಾರೆ. ಚಿಗರಿ ದಾರಿಯಲ್ಲಿ ಲಘು ರೈಲನ್ನ ಓಡಿಸೋದಕ್ಕೆ 1,000 ಕೋಟಿ ರೂಪಾಯಿ ಹೂಡಿಕೆಗೆ ಫ್ರಾನ್ಸ್ ಮೂಲದ ಕಂಪನಿ ಮುಂದಾಗಿದೆ. ಹುಬ್ಬಳ್ಳಿ ಧಾರವಾಡ ಮಧ್ಯದ ಬಿಆರ್ಟಿಎಸ್ ಚಿಗರಿ ಬಸ್ ಕಾರಿಡಾರ್ನಲ್ಲೇ ಲಘು ರೈಲು ಓಡಿಸೋದಕ್ಕೆ ಚಿಂತನೆ ನಡೆಸಲಾಗಿದೆ. ಈಗಿರೋ ಬಿಆರ್ಟಿಎಸ್ಗೆ ಪರ್ಯಾಯವಾಗಿ ಲಘು ರೈಲು ಸಾರಿಗೆಗೆ 1,000 ಕೋಟಿ ರೂಪಾಯಿ ಹೂಡಿಕೆ ಮಾಡೋಕೆ ಫ್ರಾನ್ಸ್ ಮೂಲದ ಕಂಪನಿ ಬಂದಿದೆ. ಮುಂದಿನ 25 ವರ್ಷಗಳ ಭವಿಷ್ಯವನ್ನ ಇಟ್ಕೊಂಡು ಪ್ಲಾನ್ ಆಗ್ತಾ ಇದೆ. ಅವಳಿ ನಗರದ ಮಧ್ಯೆ ಒಟ್ಟು 23 ಕಿಲೋಮೀಟರ್ ಮಾರ್ಗದಲ್ಲಿ ಲಘು ರೈಲು ಸಂಚಾರ ಮಾಡಲಿಕ್ಕಿದೆ. ಈ ಬಜೆಟ್ ಅಲ್ಲಿ ಸರ್ಕಾರದಿಂದ ಅನುಮತಿ ಸಿಗಬೇಕಾಗಿದೆ ಅಂತ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಫೆಬ್ರವರಿ ಎಂಡಿಗೆ ಅವರು ಒಂದು ಪ್ರಪೋಸಲ್ ಕೊಡ್ತಾ ಇದ್ದಾರೆ. ಫ್ರಾನ್ಸ್ ನಲ್ಲಿ ಇರ್ತಕ್ಕಂಥ ಕಂಪ್ನಿ ನಾನೇ ಹೋಗಿ ಸ್ವತಃ ಭೇಟಿಯಾಗಿ ಬಂದಿದ್ದೀನಿ. ಇದು ಸುಮೋಟೋ ಆಗಿ PPP ಮಾಡೆಲ್ ನಲ್ಲಿ ಒಂದು ಪ್ರಪೋಸಲ್ ಮಾಡತಕ್ಕಂಥದ್ದು. ಇನ್ನು ಒಂದು ತಿಂಗಳ ಒಳಗಡೆ ಒಂದು ಫಾರ್ಮಲ್ ಪ್ರಪೋಸಲ್ ಸಿಗುತ್ತೆ. ಆ ಪ್ರಪೋಸಲ್ ಸರ್ಕಾರಕ್ಕೆ ಒಯ್ತೀವಿ. ಅವರಿಗೆ ಒಪ್ಪಂದ ಆಗಿ ಎಕನಾಮಿಕಲಿ ವೈಬಿಲಿಟಿ ಆದರೆ, ಐ ರಿಪೀಟ್, ಎಕನಾಮಿಕಲಿ ವೈಬಿಲಿಟಿ ಆದರೆ ಸರ್ಕಾರ ಒಪ್ಪಿದ್ರೆ ಅವರು ಸುಮಾರು 1,000 ಕೋಟಿಗೂ ಹೆಚ್ಚು ದುಡ್ಡನ್ನ ಈ 2 ರೋಡಿಗೆ, ನಮ್ಮೇನು 23 ಕಿಲೋಮೀಟರ್ ರೋಡಿಗೆ ಹಾಕಿ ಅಭಿವೃದ್ಧಿ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡೋದ್ರ ಜೊತೆಗೆ ಬಾಗಲಕೋಟೆ ತಾಲೂಕಿನ ಕಾರ್ಮಿಕರು ಸಣ್ಣ ಪುಟ್ಟ ಕೂಲಿ ಮಾಡಿ ಬದುಕ್ತಾ ಇದ್ದಾರೆ. ಬಡ ಕಾರ್ಮಿಕರು ಚಿಕ್ಕ ಪುಟ್ಟ ಮನೆಯಲ್ಲಿ ಇಕ್ಕಟ್ಟಾದ ಬದುಕು ಸಾಗಿಸ್ತಾ ಇದ್ದಾರೆ. ಆಸ್ತಿ ಇಲ್ಲದವರಿಗೆ ಆಸ್ತಿ ಹಿಡಿಯೋದಕ್ಕೆ ಆಸ್ತಿ ಇರಬೇಕು ಅನ್ನೋ ನಿಯಮ ಆಸ್ತಿ ಖರೀದಿ ಮಾಡೋದಕ್ಕೆ ಅಡ್ಡಿಯಾಗಿತ್ತು. ಆಗ ಆಸ್ತಿ ಸುಮಾರು 50 ಜನ ಸೇರಿ ಆಸ್ತಿವಂತನಿಗೆ ಹಣ ಕೊಟ್ಟು 4 ಎಕರೆ ಆಸ್ತಿಯನ್ನು ಹಿಡಿದಿದ್ರು. ಆದರೆ ಅದೇ ಆಸ್ತಿಗೆ ಆಲ್ಮಟ್ಟಿ ಜಲಾಶಯ ಮುಳುಗಡೆ ಕೋಟಿ ಬೆಲೆ ಬಂದಿತ್ತು. ಕೋಟಿ ಬೆಲೆಯಿಂದ ಎಲ್ಲರ ಪರವಾಗಿ ಆಸ್ತಿ ಹಿಡಿದವ ತಿರುಗಿ ಬಿದ್ದಿದ್ದಾನೆ. ಇದರಿಂದ ಅವರು ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಧಾರವಾಡದಲ್ಲಿ ಹಾಡ ಹಗಲೇ ವೈದ್ಯರ ಮನೆಯಲ್ಲಿ ಕಳ್ಳತನ ನಡೆದಿದೆ. ಮಾಳಮಡ್ಡಿ ಬಡಾವಣೆಯ ಕಬ್ಬೂರು ರಸ್ತೆಯಲ್ಲಿ ಇರುವಂತಹ ಪ್ರತಿಷ್ಠಿತ ಹಿರಿಯ ವೈದ್ಯ ಆನಂದ ಮನೆಗೆ ನುಗ್ಗಿ ವೃದ್ಧೆಗೆ ಥಳಿಸಿ ಕಳ್ಳತನ ಮಾಡಿದ್ದಾರೆ. ಕಳ್ಳರು ವೃದ್ಧೆ ವಿನೋದಿನಿಗೆ ಹಲ್ಲೆ ಮಾಡಿ ಮಾಂಗಲ್ಯ ಮತ್ತು ಅಂದಾಜು 25,000 ರೂಪಾಯಿ ನಗದು ದೋಚಿದ್ದಾರೆ. ಅದಲ್ಲದೆ ಕಳ್ಳರು ಮನೆಯ ಸಿಸಿ ಕ್ಯಾಮೆರಾ DVR ಕೂಡ ಕದಿದ್ದಾರೆ. ಕದಿಮರ ಹಲ್ಲೆಯಿಂದ ತೀವ್ರ ಗಾಯಗೊಳಗಾಗಿರೋ ವಿನೋದಿನಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ.
ಸ್ಥಳಕ್ಕೆ ಡಿಸಿಪಿಗಳಾದ ಮಹಾಲಿಂಗ ನಂದಗಾವಿ, ರವೀಶ್ ಭೇಟಿಯನ್ನು ನೀಡಿ ಪರಿಶೀಲಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ದಾವಣಗೆರೆ ರಾಜನಹಳ್ಳಿಯಲ್ಲಿ ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಠಿಣ ಕಾನೂನು ತರಬೇಕು, ಹಳ್ಳಿಗಳಲ್ಲಿ ಸರ್ಕಾರ ಮತ್ತು ಸಹಕಾರ ಸಂಘದಿಂದ ಸಾಲ ಸಿಗುವ ವ್ಯವಸ್ಥೆ ಆಗಬೇಕು ಅಂತ ಹೇಳಿದರು. ಆನ್ಲೈನ್ ಬೆಟ್ಟಿಂಗ್, ಟೆಕ್ನಿಕಲ್ ಗೇಮ್ ಖಂಡನೆ ಮಾಡಬೇಕು, ಗ್ರಾಮೀಣ ಮಟ್ಟದಲ್ಲಿ ಇದನ್ನು ಖಂಡನೆ ಮಾಡಬೇಕು ಅಂತ ಹೇಳಿದರು. ಎಲ್ಲ ಸರ್ಕಾರಕ್ಕೂ ಒತ್ತಡ ಹಾಕ್ತೇನೆ, ಎಲ್ರಿಗೂ ಸಮಾನ ಜವಾಬ್ದಾರಿ ಇದೆ ಅಂತ ನಾನು ಧ್ವನಿ ಎತ್ತಿರೋದು ಅಂತ ಹೇಳಿದರು. ಅಲ್ಲ, ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಇದು ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಕಠಿಣವಾದಂಥ ಕಾನೂನುಗಳನ್ನ ತರಬೇಕು. ಒಂದು, ಇದ್ರ ಜೊತೆಗೆ ಹಳ್ಳಿಗಳಲ್ಲಿ ಬೇರೆ ರೀತಿಯಾದಂಥ ಸರ್ಕಾರಗಳು ಸೊಸೈಟಿ ಮುಖಾಂತರ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆನೂ ಆಗಬೇಕನ್ನೋ ನನ್ನ ವಾದ. ಇದಕ್ಕಿಂತ ಹೆಚ್ಚಾಗಿ ಪರಿಣಾಮ ಆಗಿರ್ತಕ್ಕಂಥದ್ದು ಈ ಬೆಟ್ಟಿಂಗ್ಗಳು, ಆನ್ಲೈನ್ ಬೆಟ್ಟಿಂಗ್ಗಳು. ನೀವು ದಯಮಾಡಿ ಒತ್ತಡ ತರಬೇಕು. ಈ ಆನ್ಲೈನ್ ಬೆಟ್ಟಿಂಗ್ಗಳು ಈ ಟೆಕ್ನಿಕಲ್ ಗೇಮ್ ಅಂತೆ, ಹೆಂಗ್ರಿ ರಮ್ಮಿ ಟೆಕ್ನಿಕಲ್ ಗೇಮಾ? ದಯಮಾಡಿ ಇವತ್ತು ಅರ್ಥ ಮಾಡ್ಕೋಬೇಕು, ಸಮಾಜ ಕೂಡ ಅರ್ಥ ಮಾಡ್ಕೋಬೇಕು. ಈ ರಮ್ಮಿ, ಈ ಬೆಸ್ಟ್ ಲೆವೆಲ್ ಮಾಡೋದು, ಈ ಆಮೇಲೆ ಬಾಲ್ ಟು ಬಾಲ್ ಮ್ಯಾಚ್ ನಡೀತಾ ಇದೆ, ಬೆಟ್ಟಿಂಗ್ ನಡೀತಾ ಇದೆ, ಬಾಲ್ ಟು ಬಾಲ್ ಬೆಟ್ಟಿಂಗ್ ನಡೀತಾ ಇದೆ, ಎಲ್ಲರಿಗೂ ಗುರ್ತಿದೆ. ಇದನ್ನು ಕೂಡ ಭಾಳ ಖಂಡನೆ ಮಾಡ್ತೀನಿ. ಇದ್ರ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಂತ ಆಯ್ತು ರೀ. ಇದು ಸರ್ಕಾರ ಅಂತಲ್ರಿ, ನಾನು ಎಲ್ಲ ಸರ್ಕಾರಕ್ಕೆ ಒತ್ತಡ ತರ್ತಾ ಇದೀನಿ. ಇದು ನಾನು ಉಲ್ಟಾ ನಿಮಗೂ ಅಷ್ಟೇ ಕೇಳ್ಬೋದಲ್ಲ, ನಿಮ್ದು ಅಷ್ಟೇ ಜವಾಬ್ದಾರಿ ಇಲ್ವಾ? ಅದೇ ನಂದು ಕೇಳ್ರಿ, ಒಂದ್ ನಿಮಿಷ. ದಾವಣಗೆರೆ ವಾಲ್ಮೀಕಿ ಜಾತ್ರೆಯ ಮಹಿಳಾ ಗೋಷ್ಠಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿದರು. ನಾನು ಚಿಕ್ಕ ವಯಸ್ಸಲ್ಲಿ ಸಂಸದೆ ಆಗೋಕೆ ಈ ಮಹಿಳಾ ಗೋಷ್ಠಿ ವೇದಿಕೆ ಆಗಿದೆ ಅಂತ ಹೇಳಿದರು. ವಾಲ್ಮೀಕಿ ಜಾತ್ರೆ ಮಹಿಳಾ ಗೋಷ್ಠಿ ರಾಜಕೀಯವಾಗಿ ಬೆಳೆಯೋದಕ್ಕೆ ಪ್ಲಾಟ್ಫಾರ್ಮ್ ಆಯಿತು. ಚಿಕ್ಕ ವಯಸ್ಸಲ್ಲಿ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ. ಎಲ್ಲ ರಂಗದಲ್ಲೂ ಮಹಿಳೆಯರು ಮುಂದೆ ಬರಬೇಕು. ರಾಜಕೀಯ, ಸರ್ಕಾರಿ ಹುದ್ದೆ, ಖಾಸಗಿ ಹುದ್ದೆಯಲ್ಲೂ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗಬೇಕು. ಸ್ವಾಮೀಜಿಯವರು ಮಹಿಳೆಯರು ಎಲ್ಲ ರಂಗದಲ್ಲೂ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 4 ಮಂದಿ ವನ್ಯಮೃಗಗಳ ದಾಳಿಗೆ ಸಾವನ್ನಪ್ಪಿದರು. ಅದರಲ್ಲಿ 2 ತಿಂಗಳಲ್ಲಿ 3 ಕಾಡಾನೆಗೆ ಬಲಿಯಾಗಿದ್ದಾರೆ. ಆನೆಗಳ ಸಂಖ್ಯೆ ಗಣನೀಯ ಏರಿಕೆಯಿಂದ ಕಾಡಾನೆಗಳು ನಾಡಿನತ್ತ ಆಗಮಿಸ್ತಾ ಇವೆ. ಭದ್ರಾ ಹುಲಿ ಸಂರಕ್ಷಿತಾರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಗ್ರಾಮಗಳಲ್ಲಿ ಆತಂಕ ಹೆಚ್ಚಾಗಿದೆ. ಕಾಡಾನೆಗೆ ರೋಸಿ ಹೋದವರು 80 ಕಿಲೋಮೀಟರ್ ರೈಲು ಹಳಿ ಬಳಸಿ ಕಾಡಾನೆಯನ್ನ ತಡೀರಿ ಅಂತ ಆಗ್ರಹಿಸಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹುದುಗೂರು ಗ್ರಾಮದ ಹಾರಂಗಿ ಜಲಾಶಯಕ್ಕೆ ಅತ್ಯಾಧುನಿಕ ಸೇತುವೆ ಬರಲಿದೆ. ಹಾರಂಗಿ ಜಲಾಶಯದಿಂದ ನೀರು ಬಿಡೋ ಸಂದರ್ಭ ರಸ್ತೆ ಬಂದ್ ಆಗಿ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಪ್ರತಿ ವರ್ಷ ಮಳೆಗಾಲದಲ್ಲಿ ಸಂಚಾರ ಬಂದ್ ಆಗುವ ಸಂದರ್ಭ ವಾಹನ ಸವಾರರು ತೀವ್ರ ಸಂಕಷ್ಟ ಎದುರಿಸ್ತಾ ಇದ್ರು. ಇದೀಗ ಅದಕ್ಕೆ ಮುಕ್ತಿ ದೊರಕಿಸಿಕೊಡೋದಕ್ಕೆ ಕಾವೇರಿ ನೀರಾವರಿ ನಿಗಮ ಮುಂದಾಗಿದೆ. 36 ಕೋಟಿ ರೂಪಾಯಿಯಲ್ಲಿ ಪೋಸ್ಟ್ರಿಂಗ್ ಸೇತುವೆ ನಿರ್ಮಾಣ ಆಗಲಿದೆ. ಮಡಿಕೇರಿ ಕ್ಷೇತ್ರದ ಶಾಸಕರಾದ ಮಂತರಗೌಡ ಅವರ ಮನವಿ ಮೇರೆಗೆ ಜಲಸಂಪನ್ಮೂಲ ಸಚಿವರಾದ ಡಿ ಕೆ ಶಿವಕುಮಾರ್ ಈ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಹಲವಾರು ವರ್ಷದಿಂದ ಒಂದು ದೊಡ್ಡ ಬೇಡಿಕೆ ಏನು ಅಂತಂದರೆ, ನಮ್ಮ ಸೇತುವೆ ಅಂದರೆ ಹಾರಂಗಿ ಡ್ಯಾಮ್ ಮುಂದ್ಗಡೆ ಅಂತ ಸೇತುವೆ ಲೋ ಲೈಯಿಂಗ್ ಬ್ರಿಡ್ಜ್ ಅಂತೀವಿ. ಅದು ಪ್ರತಿ ಮಾನ್ಸೂನಲ್ಲಿ ಇಲ್ಲಾಂದರೆ ಮಳೆಗಾಲದಲ್ಲಿ ಅದು ನೀರು ಮುಚ್ಕೋತಿತ್ತು. ಬೋಸ್ಟ್ರಿಂಗ್ ಅಂತ ಒಂದು ಬ್ರಿಡ್ಜ್ ನಾವು ಬೇಡಿಕೆ ಇಟ್ಟಿದ್ದೀವಿ. ಸಚಿವರು ನಮಗೆ ಒಂದು ರೀತಿಲಿ ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ. ಆದಷ್ಟು ಈ ಬೋರ್ಡಲ್ಲೇ ಸೇರಿಸಿ ಅಂದರೆ ಈ ಪ್ರೊಸೀಡಿಂಗ್ಸಲ್ಲಿ. ಹಾಸನದ ಹೊಳೆ ನರಸೀಪುರದ PLD ಬ್ಯಾಂಕ್ ಚುನಾವಣೆ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣ ಆಗಿದೆ. PLD ಬ್ಯಾಂಕ್ನ 9 ನಿರ್ದೇಶಕ ಸ್ಥಾನಕ್ಕೆ ನಾಳೆ ಚುನಾವಣೆಯ ಹಿನ್ನೆಲೆ ಬ್ಯಾಂಕ್ ಸಿಬ್ಬಂದಿ ತಡರಾತ್ರಿ ಆದರೂ ಬಾಗಿಲು ಮುಚ್ಚಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು. ತಡರಾತ್ರಿ ಕಾಂಗ್ರೆಸ್ ಬೆಂಬಲಿತರು ಬ್ಯಾಂಕ್ ಬಳಿ 100 ಮಂದಿ ಜಮಾವಣೆಗೊಂಡಿದ್ರು. ತಡರಾತ್ರಿ ಆದರೂ ಬ್ಯಾಂಕ್ ಸಿಬ್ಬಂದಿ ಕಾರ್ಯಕ್ಕೆ ವಿರೋಧ ವ್ಯಕ್ತವಾಗಿತ್ತು. 284 ಜನ ಮತದಾರರ ಪಟ್ಟಿಗೆ 100 ಮಂದಿ ಹೊಸದಾಗಿ ಸೇರ್ಪಡೆ ಮಾಡಿ ವೋಟಿಂಗ್ ತಯಾರಿ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಬೆಂಬಲಿಗರು ಅಸಮಾಧಾನವನ್ನು ಹೊರಹಾಕಿದರು. ಹೊಳೆ ನರಸೀಪುರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಉದ್ವಿಗ್ನ ವಾತಾವರಣ ಹತೋಟಿಗೆ ತಂದಿದ್ದಾರೆ.
ಕೋಲಾರದಲ್ಲಿ ರಾಜಕೀಯ ಕಾರಣಕ್ಕೆ ಸಂಕಷ್ಟಕ್ಕೆ 2 ಸಹಕಾರಿ ಸಂಸ್ಥೆಗಳು ಸಿಲುಕಿದೆ. ಕೋಲಾರ ಜಿಲ್ಲೆಯ ಜೀವನಾಡಿಯಾಗಿದ್ದ ಡಿಸಿಸಿ ಬ್ಯಾಂಕ್ ಹಾಗೂ ಕೋಲಾರ ಹಾಲು ಒಕ್ಕೂಟದಲ್ಲಿ ರಾಜಕೀಯ ಹಿನ್ನೆಲೆ ಸಂಕಷ್ಟ ಹಾಗೂ ನಷ್ಟದ ಸುಳಿಗೆ ಸಿಲುಕಿದೆ. ಕಾಂಗ್ರೆಸ್ ಪಕ್ಷದ ಒಳ ರಾಜಕೀಯ ಹಾಗೂ ಗುಂಪುಗಾರಿಕೆ ಕಾರಣಕ್ಕೆ ನಷ್ಟದ ಸುಳಿಗೆ ಸಿಲುಕಿದ್ದು, ಕಳೆದ 1.5 ವರ್ಷದಿಂದ ಡಿಸಿಸಿ ಬ್ಯಾಂಕ್ಗೆ ಚುನಾವಣೆ ನಡೆಯದೆ ಮಹಿಳಾ ಸಂಘಗಳಿಗೆ, ರೈತರಿಗೆ ಸಾಲ ಸಿಗ್ತಾ ಇಲ್ಲ. ಅದೇ ರೀತಿ ಕೋಲಾರ ಹಾಲು ಒಕ್ಕೂಟಕ್ಕೆ ಅವಧಿ ಮುಗಿದರೂ ಚುನಾವಣೆ ನಡೆಯದೆ ರಾಜಕೀಯದಲ್ಲಿ ತೊಡಗಿದೆ. ರಾಜಕೀಯ ಪ್ರತಿಷ್ಠೆಯಿಂದ ಸಂಸ್ಥೆಗಳು ನಷ್ಟಕ್ಕೆ ಒಳಗಾಗಿದೆ. ಈ ಸಂಕಷ್ಟದ ಸುಳಿಯಲ್ಲಿ ಸಿಕ್ಕಾಡಿ ಈ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇವೆ. ಎಲ್ಲರಿಗೂ ಒಂದೇ ಅಂತೇಳಿ ಸಾಬೀತು ಮಾಡಲೇಬೇಕು. ಅಧಿಕಾರಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಎಂಡಿಗೆ ಹೇಳಿದಿಕ್ಕಾರ. ತುಮಕೂರಿನ ಅಂತರಸನಹಳ್ಳಿ ಮಾರುಕಟ್ಟೆಯ ಈರುಳ್ಳಿ ಮಂಡಿ ಮಾಲೀಕ ಕಣ್ಣೀರು ತರಿಸುವ ಈರುಳ್ಳಿ ಖರೀದಿಗೆ ಬಾಯಿನೀರು ತರಿಸುವ ಉಡುಗೊರೆ ಘೋಷಣೆ ಮಾಡಿದ್ದಾರೆ. 100 ರೂಪಾಯಿ ಮೇಲ್ಪಟ್ಟು ಈರುಳ್ಳಿ ಖರೀದಿ ಮಾಡಿದರೆ ಲಕ್ಕಿ ಡ್ರಾ ಮೂಲಕ ಉಡುಗೊರೆ ಅಂತ ಈರುಳ್ಳಿ ಮಂಡಿ ಮಾಲೀಕ ಬಹುಮಾನ ಘೋಷಣೆ ಮಾಡಿದ್ದಾರೆ. ಲಕ್ಕಿ ಡ್ರಾದಲ್ಲಿ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಗೃಹೋಪಯೋಗಿ ವಸ್ತುಗಳು ಸಿಗುತ್ತೆ. ಈರುಳ್ಳಿ ಮಾಲೀಕ ಯುಗಾದಿ ಹಬ್ಬಕ್ಕೆ 10 ಗ್ರಾಂ ಚಿನ್ನದ ಉಂಗುರ ಬಹುಮಾನವನ್ನ ಇಟ್ಟಿದ್ರು. ಅಪರೂಪದ ಆಫರ್ನಿಂದ ಈರುಳ್ಳಿ ಖರೀದಿ ಮಾಡೋದಕ್ಕೆ ಗ್ರಾಹಕರು ಮುಗಿಬಿದ್ದಿದ್ದಾರೆ. ರೈತ ಪ್ಲಸ್ ಗ್ರಾಹಕ ಇವೆರಡೂ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ 2 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ 2 ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗಿರೋದ್ರಿಂದ ನಾನು 2 ವರ್ಷದಲ್ಲಿ ಗ್ರಾಹಕರಿಗೆ, ಯಾಕೆಂದರೆ ಗ್ರಾಹಕ ಬಂದರೆ ನಮಗೆ ಮಾಲ್ ಖಾಲಿ ಆಗುತ್ತೆ, ಮಾಲ್ ಖಾಲಿ ಆದರೆ ರೈತನ ಮಾಲ್ ಖಾಲಿ ಆಗ್ತಿದ್ದಂಗೆ ಮತ್ತೆ ರೈತರು ಬರ್ತಾರೆ. ಹಾಗಾಗಿ ಗ್ರಾಹಕ ಪ್ಲಸ್ ರೈತ ಇಬ್ರಿಗೂ ಕೂಡ ಒಂದು ಕಾಲೇಜ್ ಇರೋದ್ರಿಂದ ಗ್ರಾಹಕರನ್ನ ಅಟ್ರಾಕ್ಷನ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾರೇ ಒಂದು 100 ರೂಪಾಯಿ ಈರುಳ್ಳಿ ತೊಗೊಂಡ್ರೂ ಕೂಡ ನಾನು ಅವ್ರಿಗೆ ಒಂದು ಗಿಫ್ಟ್, ಅಂದರೆ ಅದು ಬಹುಮಾನ ಅಲ್ಲ, ಅದು ಒಂದು ನಮ್ಮ ಮಂಡಿ ಕಡೆಯಿಂದ 2 ವರ್ಷ ಕಂಪ್ಲೀಟ್ ಆಗಿರೋದಕ್ಕೆ ಉಡುಗೊರೆಯಾಗಿ ನಮ್ಮ ಅಕ್ಕ ತಂಗಿದಿರು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಅವರು ಮುಕ್ತವಾದಂಥ ವಾತಾವರಣನ ನಿರ್ಮಿಸ್ಕೊಟ್ಟು ಅವ್ರಿಗೆ ಒಂದು ಗಿಫ್ಟಾಗಿ ನಾನು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದು ಕೂಡ 31/5/2025ವರೆಗೂ, ಅಂದರೆ ಮೇ ತಿಂಗಳು ಎಂಡಿಂಗ್ವರೆಗೂ ನಾನು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀನಿ. ಮಂಗಳೂರಿನಿಂದ ಬೆಂಗಳೂರಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರವೇ ಕಷ್ಟವಾಗಿದೆ. ಧೂಳಮಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರು ಹೈರಾಣಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಬಿಸಿ ರೋಡ್ನಿಂದ ಅಡ್ಡಹೊಳೆ ಮಧ್ಯೆ 7 ವರ್ಷದಿಂದ ಕಾಮಗಾರಿ ನಡೀತಾ ಇದ್ರು. ಇನ್ನೂ ಗುರಿ ಮುಟ್ಟುವ ಲಕ್ಷಣ ಕಾಣ್ತಾ ಇಲ್ಲ. ಗುತ್ತಿಗೆ ವಹಿಸಿಕೊಂಡ ಕಂಪನಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನುವಂತಾಗಿದೆ. ನಿಧಾನಗತಿ ಮತ್ತು ಅವೈಜ್ಞಾನಿಕ ಕಾಮಗಾರಿ ಜನ ಮಾತ್ರ ನಿತ್ಯ ರೋಸಿ ಹೋಗ್ತಾ ಇದ್ದಾರೆ. ದೇಶದಲ್ಲಿ ನಿಗದಿತ ಅವಧಿಗಿಂತ ಮೊದಲೇ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ ಆಗ್ತಾ ಇದ್ರು. ಮಂಗಳೂರಿನ ಪಾಲಿಗೆ ಹೆದ್ದಾರಿಗಳೇ ನರಕ ಸದೃಶವಾಗ್ತಾ ಇದೆ. ಲಾರಿಲಿ ಹೋಗೋರಿಗೆ ಮತ್ತು ಈ ಧೂಳೆಲ್ಲ ಹೆವಿ ಆಗ್ತದೆ, ಬೈಕಲ್ಲಿ ಹೋಗೋರಿಗೆಲ್ಲ ತುಂಬ ಕಷ್ಟ ಆಗ್ತದೆ. ಗುಂಡಿ ಎಲ್ಲ ಹೆವಿ ಇರ್ತದೆ. ಮತ್ತು ಈಗ ಅವರು ನೀರೆಲ್ಲ ಹಾಕ್ತಾರೆ ಧೂಳೆಲ್ಲ ಹೋಗಲಿ ಅಂತ, ಗೊಚ್ಚೆ ಎಲ್ಲ ಮೈ ಮೇಲೆ ಆಡ್ತದೆ ಬೈಕಲ್ಲಿ ಹೋಗೋರಿಗೆ. ಮತ್ತು ಗುಂಡಿ ಎಲ್ಲ ಸಣ್ಣ ಸಣ್ಣ ಗುಂಡಿ ಇದ್ದರೆ ಪರವಾಗಿಲ್ಲ, ತುಂಬ ದೊಡ್ಡ ದೊಡ್ಡ ಗುಂಡಿ ಎಲ್ಲ ಉಂಟು. ಮತ್ತು ಕೆಲಸ ತುಂಬ ಸ್ಲೋ ಮಾಡ್ತಿದ್ದಾರೆ. ತುಂಬ ವರ್ಷ ಆಯಿತು, 2 ವರ್ಷ 3 ವರ್ಷದಿಂದ ನಾನು ಈ ರೂಟಲ್ಲಿ ಓಡಾಡ್ತಿದ್ದೇನೆ. ಅದು ಒಂಥರ ಹಿಂಸೆ ಆಗ್ತದೆ ಹೋಗ್ಲಿಕ್ಕೆಲ್ಲ. ಬಸ್ಸಲ್ಲೆಲ್ಲ ಹೋಗೋದಾದರೆ ಹೆಂಗೋ ಆಗ್ತದೆ, ಬೈಕಲ್ಲಿ ಹೋಗೋದಾದರೆ ಇಲ್ಲ ಕಾರಲ್ಲಿ ಹೋಗೋದಾದರೆ ತುಂಬ ಕಷ್ಟ ಆಗ್ತದೆ. ಅದೇ ಈಗ ಬೆಂಗಳೂರಲ್ಲಿ ಹೋಗೋದಾದರೆ ಇಲ್ಲಿಂದ ಸಕಲೇಶ್ಪುರ ತನಕ ಸೇಮ್. ನಾನು ಮೊನ್ನೆ ಅಷ್ಟೇ ಹೋಗಿದ್ದೆ ಬೆಂಗಳೂರಿಗೆ. ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ ಮಿನಿಮಮ್ ನಮಗೆ ಇಲ್ಲೇ 5ರಿಂದ 6 ಅವರ್ ಇಲ್ಲಿಂದ ಬರೀ ಸಕಲೇಶ್ಪುರ ಹೋಗಲಿಕ್ಕೆ ಬೇಕಾಗ್ತದೆ. ಕರಾವಳಿಯ ಕಾರವಾರ ಮತ್ತು ಅಂಕೋಲಾದಲ್ಲಿ ಬೃಹತ್ ಬಂದರು ಯೋಜನೆಗೆ ಸಿದ್ಧತೆ ನಡೀತಾ ಇದೆ. ಸುಮಾರು 4,118 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂದರು ಅಭಿವೃದ್ಧಿಗಾಗಿ ಸಿದ್ಧತೆ ಮಾಡಿಕೊಂಡಿದ್ದು, ಡಿಪಿಆರ್ ತಯಾರಿಕೆ, ಜಿಟಿಐ ಕಾಮಗಾರಿ ಪ್ರಗತಿಯಲ್ಲಿದೆ. ಕರ್ನಾಟಕ ಜಲಸಾರಿಗೆ ಮಂಡಳಿ ಕಾರ್ಯನಿರ್ವಹಣಾಧಿಕಾರಿ ಜೈರಾಮ್ ರಾಯಪುರ JSW ಕಂಪನಿಯಿಂದ ಅಧ್ಯಯನ ಸರ್ವೆ ಮಾಹಿತಿ ನೀಡಿದ್ರು. ಈ ಯೋಜನೆವರೆಗೆ 150 ಎಕರೆ ಜಮೀನು ಭೂಸ್ವಾಧೀನ ಮಾಡಲಿದ್ದು, ಭೂಸ್ವಾಧೀನವಾಗುವ 75 ಮನೆಗಳಿಗೆ ಪರಿಹಾರ ನೀಡಲಿದ್ದಾರೆ. ಅಧ್ಯಯನ ಸಂದರ್ಭದಲ್ಲಿ ಈಗ ಸಾರ್ವಜನಿಕರಿಂದ ರೀತಿ ಏನೋ ನಮಗೆ ನಮ್ಮ ಮನೆಗಳನ್ನು ಕಿತ್ಕೊಂಡ್ಬಿಡ್ತಾರೆ ಹಾಗೆ ಅಂತೇಳಿ ಒಂದು ಕೆಟ್ಟ ಅಭಿಪ್ರಾಯ ಇದೆ. ಆ ಅಭಿಪ್ರಾಯ ಸುಳ್ಳೋದು. ಪೋರ್ಟ್ ಏನಿದೆ ಸಂಪೂರ್ಣವಾಗಿ ಸಮುದ್ರದಲ್ಲಿ ಬರ್ತಾ ಇದೆ. ಸಮುದ್ರದಿಂದ ಒಂದು ನ್ಯಾಷನಲ್ ಹೈವೇ ಕನೆಕ್ಟ್ ಆಗುವಂಥ ಒಂದು 90 ಮೀಟರ್ ಏನಿದೆ ಕಾರಿಡಾರ್ ಏನಿದೆ, ಆ ಕಾರಿಡಾರ್ನಲ್ಲಿ ಒಂದು 150 ಎಕರೆ ಬರುತ್ತೆ. ಅಷ್ಟು ಮಾತ್ರ ಅಕ್ವೇರ್ ಆಗುತ್ತೆ.
ಅದು ಬಿಟ್ಟು ಬೇರೆ ಯಾವುದು ಅಕ್ವೈರ್ ಆಗೋದಿಲ್ಲ. ಅಲ್ಲೊಂದು 75 ಹತ್ತಿರ ಒಂದು ಸ್ಟ್ರಕ್ಚರ್ಸ್ ಬರುತ್ತೆ, ಮನೆಗಳು ಬರುತ್ತೆ. ಸೊ ಅವುಗಳು ಮಾತ್ರ ಅದಕ್ಕೆ ಕಂಪನ್ಸೇಷನ್ ಕೊಡಲಾಗುತ್ತೆ. ಅದನ್ನು KDB ಮುಖಾಂತರ ಈ ಕಂಪನ್ಸೇಷನ್ ಕೊಡೋ ಕೆಲಸ ಏನಿದೆ ಆ ಕೆಲಸವನ್ನು ಕೂಡ ಅವ್ರು ಮಾಡ್ತಾರೆ. ಒಟ್ಟು ನಾವು ಸಮುದ್ರ ತೀರದಿಂದ 3.5 ಕಿಲೋಮೀಟರ್ ಒಳಗಡೆ ಹೋಗುತ್ತೆ ಮತ್ತು ಸಮುದ್ರ ತೀರದಲ್ಲೇ ಆಲ್ಮೋಸ್ಟ್ ಒಂದು 400 ಎಕರೆ ಹತ್ತಿರ ಅವರು ರಿಕ್ಲಮೇಷನ್ ಮಾಡ್ತಾರೆ. ಆ 400 ಎಕರೆ ರಿಕ್ಲಮೇಟೆಡ್ ಲ್ಯಾಂಡಲ್ಲೇ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮಚ್ಚೆಟ್ಟು ಗ್ರಾಮ ಪಂಚಾಯತ್ನ 90 ಅನ್ನೋ ಹಳ್ಳಿಯ ಜನ ನಿತ್ಯ ಸಂಕಷ್ಟದ ಜೊತೆಗೆ ಬದುಕ್ತಾ ಇದ್ದಾರೆ. ನಕ್ಸಲ್ ಲಕ್ಷ್ಮೀ ಶರಣಾದ ನಂತರ 90 ಸಮಸ್ಯೆಗಳು ಗಮನ ಸೆಳೆದಿದೆ. ಇನ್ನು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿ ನರಳುತ್ತಿದೆ ಅನ್ನೋದಕ್ಕೆ ಈ 90 ಗ್ರಾಮ ನೈಜ ಸಾಕ್ಷಿಯಾಗಿದೆ.